ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ಈ ಕುರಿತು ಡಾಕ್ಟರ್ ವಿಜಯ್ ಕುಮಾರ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಜಯ್ ಕುಮಾರ್ ಕೆಎಸ್ ಅವರು. ಇವರು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋಣ. ಮಾನಸಿಕ ಆರೋಗ್ಯ ಇವತ್ತಿನ ಕಾಲದಲ್ಲಿ ಅಂದ್ರೆ ಇವತ್ತಿನ ಬದಲಾದ ಜೀವನ ಶೈಲಿ ಮತ್ತು ಬದಲಾದ ಜೀವನ ಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಮಾನಸಿಕ ತೊಂದರೆಗಳಿದೆ, ಒತ್ತಡ ಇದೆ. ಅದರಲ್ಲೂ ಮಕ್ಕಳಿಗೆ ನಾವು ಇಲ್ಲ ಅಂತ ಹೇಳ್ತಿದ್ವಿ ಹಿಂದೆ. ಮಕ್ಕಳಿಗೇನು ಚಿಂತೆ ಅನ್ನೋವಂಥದ್ದು ಒಂದು ಕಾಲ ಇತ್ತು. ಆದರೆ ಇವತ್ತು ಮಕ್ಕಳಿಗೂ ಕೂಡ ಹಲವಾರು ಮಾನಸಿಕ ಒತ್ತಡಗಳಿದೆ. ಅದ್ರ ಬಗ್ಗೆ ಮಾತಾಡೋಣ. ಯಾವ ಯಾವ ಹಂತದಲ್ಲಿ ನೀವು ಗುರುತಿಸ್ತೀರಾ ಸರ್ ಮಕ್ಕಳಲ್ಲಿ ಮಾನಸಿಕ ವ್ಯತ್ಯಾಸಗಳನ್ನ? ಮಕ್ಕಳಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳನ್ನು ನಾವು 5 ಭಾಗವಾಗಿ ವಿಭಾಗ ಮಾಡ್ತೀವಿ. ಆದರೆ ಯಾವಾಗ ಗುರುತಿಸ್ತೀವಿ ಅನ್ನೋದು ಒಂದೊಂದು ಕಾಯಿಲೆಗೆ ಒಂದೊಂದು ಏಜ್ ಮೈಲ್ ಸ್ಟೋನ್ಸ್ ಇರುತ್ತೆ. ಆ ಏಜ್ ಕ್ರಾಸ್ ಆದ್ಮೇಲೆ ನಾವು ಏನು ಮಾಡೋಕ್ಕಾಗತ್ತೆ, ಇಂತಹ ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಬೋದಾಗತ್ತೆ. ಆದರೆ ಯಾವುದಾದ್ರೂ ಕಾಯಿಲೆ ಆದ್ರೂ ಬೇಗ ನಾವು ಅದನ್ನ ಡಯಾಗ್ನೋಸ್ ಮಾಡಿದ್ರೆ ಅಥವಾ ಗುರುತಿಸಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ತುಂಬಾ ನಿಧಾನ ಮಾಡಿದ್ರೆ ಅಥವಾ ಡಿಲೇ ಆಯಿತು ಅಂತ ಅಂದರೆ ಸೊ ಅದಕ್ಕೆ ಚಿಕಿತ್ಸೆನೂ ಕೂಡ ಅಥವಾ ಇಂಟರ್ವೆನ್ಷನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವಂತಹ ಮಾನಸಿಕ ಕಾಯಿಲೆಗಳಲ್ಲಿ ನಾವು ಮೊದಲನೇದು ಗುರುತಿಸಬಹುದಾಗಿರುವಂಥದ್ದು ಅಂದರೆ IDD ಅಂತ ಹೇಳ್ಬಿಟ್ಟು ಕರಿತೀವಿ, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ. ಅಂದ್ರೆ ಮೊದಲೆಲ್ಲ ಇದಕ್ಕೆ ಬುದ್ಧಿಮಾಂದ್ಯತೆ ಅಂತ ಕರಿತಾ ಇದ್ರು. ಇವಾಗ 2017 ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಬಂದ್ಮೇಲೆ ಅದು ವರ್ಡ್ ಚೇಂಜ್ ಆಗಿದೆ, IDD ಅಂತ ಹೇಳ್ಬಿಟ್ಟು ಕರೀತಾರೆ. IDD ಅಂದ್ರೆ ಬುದ್ಧಿ ಕಡಿಮೆ ಇರೋದು ಅಂತ. ಅಂದ್ರೆ ಇತರೆ ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ ಈ ಮಕ್ಕಳಲ್ಲಿ ಆಯಾ ವಯಸ್ಸಿಗೆ ತಕ್ಕಂತೆ ಬುದ್ಧಿ ಬೆಳವಣಿಗೆ ಆಗ್ದಲೇ ಇರುವಂತಹದ್ದು ಪರಿಸ್ಥಿತಿಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ IDD ಅಥವಾ ಬುದ್ಧಿ ಕಡಿಮೆ ಇರುವಂತಹ ಮಕ್ಕಳು ಅಥವಾ ಸರಿಯಾಗಿ ಬೆಳವಣಿಗೆ ಆಗ್ದಲೇ ಇರುವಂತಹ ಮಕ್ಕಳು ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ. ಈ ಮಕ್ಕಳಿಗೆ ಸಾಮಾನ್ಯವಾಗಿ ಏನು ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಬುದ್ಧಿನ ಉಪಯೋಗಿಸಿ ಮಾಡಬಹುದಾದಂತಹ ಯಾವುದೇ ಕೆಲಸಗಳನ್ನು ಕೂಡ ಮಾಡಕ್ಕಾಗಲ್ಲ. ಅಂದ್ರೆ ಬ್ರಷ್ ಮಾಡೋದಿರ್ಬೋದು, ಊಟ ತಿನ್ನೋದಿರ್ಬೋದು, ಚಪ್ಪಲ್ ಹಾಕೊಳ್ಳೋದು, ಡ್ರೆಸ್ ಹಾಕೊಳ್ಳೋ ಅಂತದ್ದು, ಸೊ ಇತ್ಯಾದಿ ಯಾವುದನ್ನು ಕೂಡ ಅವ್ರಿಗೆ ಸರಿಯಾಗಿ ಮಾಡಕ್ ಆಗ್ದಲೇ ಇರುವಂತಹ ಪರಿಸ್ಥಿತಿ ಆಗಿರುತ್ತೆ. ಸಾಮಾನ್ಯವಾಗಿ ಇವುಗಳನ್ನ ಒಂದು IQ ಅಸೆಸ್ಮೆಂಟ್ ಅಂತ ಪರೀಕ್ಷೆ ಇರುತ್ತೆ. ಆ IQ ಅಸೆಸ್ಮೆಂಟ್ ಅನ್ನ ಟೆಸ್ಟ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ಬೇಕಾಗತ್ತೆ, ಅವ್ರ ಬುದ್ಧಿಮಟ್ಟ ಎಷ್ಟಿದೆ ಅಂತ ಹೇಳಿ ಪರೀಕ್ಷೆ ಮಾಡಿ ಆ ಸಂಬಂಧಪಟ್ಟಂಗೆ ನಾವು ಇಂಟರ್ವೆನ್ಷನ್ಸ್ ಪ್ರೋಗ್ರಾಮ್ಸ್ ಅನ್ನ ಅವ್ರಿಗೆ ಹಾಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ಸ್ ಇಲ್ಲ. ಈ ಒಂದು ಕಾಯಿಲೆಗೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ಸ್ ಅನ್ನ ನಾವು ಕೊಡೋಕ್ಕಾಗಲ್ಲ. ಕಾರಣ ಏನು ಅಂದ್ರೆ ಇದು ಜೀನ್ ರಿಲೇಟೆಡ್ ಡಿಸಾರ್ಡರ್ ಆಗಿರೋದ್ರಿಂದ ಅದಕ್ಕೆ ಮುಖ್ಯ ಕಾರಣ ಜೀನ್ಸ್ ಅಥವಾ ವಂಶವಾಹಿಗಳು ಅಥವಾ ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ವ, ಅದರಿಂದ ಬರುವಂತಹ ಸಮಸ್ಯೆ ಆಗಿರೋದ್ರಿಂದ ನಾವು ಯಾವುದೇ ಮೆಡಿಕೇಶನ್ಸ್ನು ಇದಕ್ಕೆ ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾವುದೂ ಇಲ್ಲ ಮೊದಲನೇ. ಸೊ ಜನರಲ್ ಇರುವಂತಹ ತಪ್ಪು ಬದುಕಿರುವವರೆಗೆ ಹಾಗೆ ಇರುತ್ತೆ. ಸಾಮಾನ್ಯವಾಗಿ ನಾವು ಬದಲಾವಣೆಯನ್ನು ತರ್ಬೋದು, ಆದರೆ 100% ಮೆಡಿಸಿನ್ಸ್ ಕೊಟ್ಬಿಟ್ಟು ಬದಲಾವಣೆ ಮಾಡ್ತಾರೆ ಡಾಕ್ಟ್ರು ಅಂತ ಹೇಳಿ ಸಾಕಷ್ಟು ಜನರ ನಂಬಿಕೆ ಇದೆ. ಸೊ ಆ ಮಕ್ಕಳಿಗೆ ಮೆಡಿಸಿನ್ಸ್ ಎಲ್ಲ ಬೇಕಾಗಿರೋದು, ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಬೇಕಾಗತ್ತೆ. ಸೊ ಮತ್ತೆ ಮಕ್ಕಳನ್ನ ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಸ್ಕಿಲ್ಸ್ನ ಅಕ್ವೈರ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಅಂದರೆ ಆದಿಚುಂಚನಗಿರಿ ಸಂಸ್ಥೆಯ ವತಿಯಿಂದ ಅಥವಾ ಆಸ್ಪತ್ರೆ ವತಿಯಿಂದ ಅವರಿಗೆ ಇಂಟರ್ವೆನ್ಷನ್ಸ್ ಪ್ರೋಗ್ರಾಮ್ಸ್ ಅನ್ನ ನಾವು ಮಾಡ್ತೀವಿ, ತರಬೇತಿಯನ್ನ ಕೊಡ್ತೀವಿ. ಏನ್ ಮಾಡಿದ್ರೆ ಅವ್ರಿಗೆ ಇಂಪ್ರೂವ್ಮೆಂಟ್ಸ್ ಬರುತ್ತೆ ಅನ್ನೋದನ್ನ ಪೇರೆಂಟ್ಸ್ಗೆ ಹೇಳ್ಕೊಡ್ತಾರೆ. ಸೊ ಆ ಮುಖಾಂತರ ಮಕ್ಕಳಲ್ಲಿ ಬೆಳವಣಿಗೆಯನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಈ ಥರದ ಮಕ್ಕಳಿಗೆ ಏನೋ ಒಂದು ಮಾನಸಿಕ ಸಮಸ್ಯೆ ಇದೆ ಅಂತ ಎಷ್ಟನೇ ವಯಸ್ಸಲ್ಲಿ ಗೊತ್ತಾಗುತ್ತೆ? ಇದು ಸಾಮಾನ್ಯವಾಗಿ ಪೀಡಿಯಾಟ್ರಿಕ್
ಡಾಕ್ಟರ್ಸ್ ಅಂತ ಏನು ನಾವು ಕರಿತೀವಿ, ಮಕ್ಕಳ ವೈದ್ಯರು ಅಂತ ಏನು ನಾವು ಕರಿತೀವಲ್ವಾ, ಆ ಮಕ್ಕಳ ವೈದ್ಯರು ಶುರುನಲ್ಲೇ ಇದನ್ನ ಗುರುತಿಸ್ತಾರೆ. ಸಾಮಾನ್ಯವಾಗಿ ತಾಯಿಯಿಂದ ಮಗು ಹೊರಗಡೆ ಬಂದ ತಕ್ಷಣ ಮಕ್ಕಳ ವೈದ್ಯರು ಇದನ್ನ ಪರೀಕ್ಷೆ ಮಾಡಿದಾಗ ಅವ್ರಿಗೆ ಆಲ್ಮೋಸ್ಟ್ 1 ವರ್ಷದ ನಂತರ ಇದನ್ನ ಗುರುತಿಸುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೊದಲೇನೆ ಕೂಡ ಗುರುತಿಸ್ಬೋದು. ಸಾಮಾನ್ಯವಾಗಿ 3 to 6 months ಅಥವಾ 4 to 6 months ಅಲ್ಲಿ ನೆಕ್ ಹೋಲ್ಡಿಂಗ್ ಎಬಿಲಿಟಿ ಬರಬೇಕು ಮಕ್ಕಳಿಗೆ, ಅಂದ್ರೆ ಕುತ್ತಿಗೆ ನಿಲ್ಲೋ ಅಂತಹ ಸಾಮರ್ಥ್ಯ ಬರಬೇಕು. ಅದಾಗ್ತಾ ಇಲ್ಲ ಅಂದ್ರೆ, ಸೊ 6 months ಕ್ರಾಸ್ ಆದ್ರೂ ಕೂಡ ಬರ್ತಾ ಇಲ್ಲ, ಮಗು ಕಷ್ಟ ಆಗ್ತಾ ಇದೆ ಅಂದ್ರೆ, ಸೊ 11 month ಓಲ್ಡ್ ಬೇಬಿ ಯೂಶುವಲಿ ವಿತೌಟ್ ಸಪೋರ್ಟು ಸ್ಟ್ಯಾಂಡಿಂಗ್ ಎಬಿಲಿಟಿ ಬರುತ್ತೆ. ಸೊ ಅದು ಬರ್ತಾ ಇಲ್ಲ ಅಂದ್ರೆ, ನಿಲ್ಲಕ್ ಆಗ್ತಾ ಇಲ್ಲ, 11 ತಿಂಗಳು ಕಳೆದ್ರೂ ನಿಲ್ಲಕ್ ಆಗ್ತಾ ಇಲ್ಲ ಅಂದ್ರೆ, ಮತ್ತೆ 2 ಕಾಲಲ್ಲಿ ನಡೆದಾಡೋದು, ಇದೆಲ್ಲ 1 ವರ್ಷ ಆದ್ಮೇಲೆ ಸಾಮಾನ್ಯವಾಗಿ ಮಕ್ಕಳಿಗೆ ಬರುತ್ತೆ. ಇದು ಯಾವುದೂ ಆಗ್ತಾ ಇಲ್ಲ ಅಂದಾಗ ನಮಗೆ ಆ ಮಗು ಯಾವುದೋ ಒಂದು ಸಮಸ್ಯೆನಲ್ಲಿ ಇದೆ ಅನ್ನೋದನ್ನ ಮಕ್ಕಳ ವೈದ್ಯರು ಗುರುತಿಸ್ತಾರೆ. ಅಲ್ಲಿಂದ ನಮಗೆ ರೆಫರ್ ಮಾಡಿದ್ರೆ ಸೊ ಖಂಡಿತವಾಗಿ ಅದನ್ನ ಗುರುತಿಸ್ಬೋದು. ಮತ್ತೆ ಅವಾಗಿಂದನೇ ನಾವು ಇಂಟರ್ವೆನ್ಷನ್ಸ್ ಅಂತ ಅಥವಾ ಚಿಕಿತ್ಸೆನ ಪ್ರಾರಂಭ ಮಾಡ್ಬೋದು. ಇದು ಒಂದು ಹಂತ ಆಯ್ತು. 6 ಹಂತದಲ್ಲಿ ಗುರುತಿಸ್ತೀರಾ ಅಂತ ಹೇಳಿದ್ರಿ. ಸೊ ಮೆಂಟಲ್ IDD ಅಲ್ಲಿ ಲೆವೆಲ್ಸ್ ಅಂತ ಬರುತ್ತೆ. ಸೊ ಅದು ಯಾವ ತರ ಲೆವೆಲ್ಸ್ ಅಂದ್ರೆ, ಒಂದನ್ನ ನಾವು ಬಾರ್ಡರ್ ಲೈನ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ, ಎರಡನೇದು ಮೈಲ್ಡ್, ನೆಕ್ಸ್ಟ್ ಮಾಡರೇಟು, ಸಿವಿಯರು, ಪ್ರೊಫೌಂಡ್ ಅಂತ 5 ಲೆವೆಲಲ್ಲಿ ಇರುತ್ತೆ. ಒಬ್ಬ ಸಾಮಾನ್ಯವಾಗಿ ಆವರೇಜ್ IQ ಅಂತ ಹೇಳಿ ನಾವು ಕರೆಯೋದಾದ್ರೆ, ಒಬ್ಬ ವ್ಯಕ್ತಿಯ ಆವರೇಜ್ IQ ಎಷ್ಟಿದೆ, ಸರಾಸರಿ ಬುದ್ಧಿಮಟ್ಟ ಎಷ್ಟಿದೆ ಅಂತ ಕರೆಯೋದಾದ್ರೆ, ಸೊ 85 ಇಂದ 115 IQ ಇರಬೇಕು. 85ರಿಂದ 115 IQ ರೇಂಜ್ ಇದ್ರೆ ಅವನು ನಾರ್ಮಲ್ ಡೆವಲಪ್ಮೆಂಟ್ ಇದ್ದಾನೆ, ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾನೆ. ಹೇಗೆ ಗುರುತಿಸ್ತೀರಾ ಸರ್ ನೀವು? ನಮ್ಮಲ್ಲಿ IQ ಅಸೆಸ್ಮೆಂಟ್ಸ್ ಇರುತ್ತೆ. IQ ಮಾಪನ ಅಂತ ಹೇಳ್ಬಿಟ್ಟು ಕರಿತೀವಿ, ಬುದ್ಧಿಶಕ್ತಿ, ಬುದ್ಧಿ ಅಂಕ ಮಾಪನ ಅಂತ ಹೇಳ್ಬಿಟ್ಟು. ಆ ಒಂದು ಟೆಸ್ಟ್ ಅನ್ನು ನಾವು ಅಪ್ಲೈ ಮಾಡೋದ್ರಿಂದ ಆ ಮಗುವಿನಲ್ಲಿ ಎಷ್ಟು ಬುದ್ಧಿ ಅಂಕ ಇದೆ, ಬುದ್ಧಿಶಕ್ತಿ ಇದೆ ಅನ್ನೋದನ್ನ ನಾವು ಗುರುತಿಸ್ಬೋದು. ಅದರ ಆಧಾರದ ಮೇಲೆ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ನಾವು ಡಿವೈಡ್ ಮಾಡ್ತೀವಿ. ಸಾಮಾನ್ಯವಾಗಿ ಆವರೇಜ್ ಬುದ್ಧಿಶಕ್ತಿ ಮಟ್ಟ ಅಂತ ಅಂದ್ರೆ 85ರಿಂದ 115 IQ ಇರಬೇಕು. 85ಕ್ಕಿಂತ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದ್ರೆ ಈ ಲೆವೆಲ್ಸ್ ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬಾರ್ಡರ್ ಲೈನ್ ಇಂಟೆಲಿಜೆನ್ಸು, ಅದಾದ್ಮೇಲೆ ಮೈಲ್ಡ್, ಮಾಡರೇಟು, ಸಿವಿಯರು, ಲಾಸ್ಟ್ ಅಲ್ಲಿ ಪ್ರೊಫೌಂಡ್ ಇರುತ್ತೆ. ಸೊ 85ಕ್ಕಿಂತ ಕಡಿಮೆ ಮತ್ತೆ 70ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಬಾರ್ಡರ್ ಲೈನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. 70ಕ್ಕಿಂತ ಕಡಿಮೆ ಮತ್ತೆ 55 ಅಥವಾ 55ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದನ್ನ ನಾವು ಮೈಲ್ಡ್ ಅಂತ. ಸೊ ಅದಕ್ಕಿಂತ ಕೆಳಗಡೆ ಬರೋದು ಮಾಡರೇಟು, ಸಿವಿಯರು, ಲಾಸ್ಟ್ ಅಲ್ಲಿ ಪ್ರೊಫೌಂಡ್ ಅಂತ ಹೇಳ್ಬಿಟ್ಟು ಬರುತ್ತೆ. ಯೂಶಲಿ ಈ ಪ್ರೊಫೌಂಡು ಮತ್ತೆ ಸಿವಿಯರ್ ಬುದ್ಧಿಮಾಂದ್ಯತೆ ಇರುವಂತಹ ಮಕ್ಕಳು ಅಥವಾ ಬುದ್ಧಿ ಕಡಿಮೆ ಇರುವಂತಹ ಮಕ್ಕಳಿಗೆ ನಾವು ಯಾವುದೇ ರೀತಿಯಾದಂತಹ ಟ್ರೈನಿಂಗ್ನು ಕೂಡ ಕೊಡೋದು ಕಷ್ಟ ಆಗುತ್ತೆ. ಸೊ ಆ ಮಕ್ಕಳ ಪೇರೆಂಟ್ಸ್ಗೆ ಕೆಲವೊಂದು ಟ್ರೈನಿಂಗ್ ಅನ್ನ ಮಾತ್ರ ನಾವು ಕೊಡ್ತೀವಿ. ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಅಂದ್ರೆ ತಮ್ಮನ್ನ ತಾವು ನೋಡ್ಕೊಳ್ಳೋಕೆ ಬೇಕಾಗುವಂತಹ ಕೌಶಲ್ಯಗಳು. ಸಾಮಾನ್ಯವಾಗಿ ಹಲ್ಲುಜ್ಜೋದು, ಸ್ನಾನ ಮಾಡೋದು, ಬಟ್ಟೆ ಹಾಕ್ಕೊಳ್ಳೋದು, ಇದಕ್ಕೆ ಪೇರೆಂಟ್ಸ್ಗೆ ನಾವು ಹೇಳ್ಕೊಡ್ತೀವಿ ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಮಕ್ಕಳಿಗೆ ಅಂತ. ಅವರು ಕಲ್ತ್ಕೊಂಡು ಮಕ್ಕಳಿಗೆ ತಯಾರು ಮಾಡುವಂಥದ್ದನ್ನು ನೋಡ್ಬೋದು. ಸೊ ಮತ್ತೆ ಮಾಡರೇಟು, ಮೈಲ್ಡು, ಬಾರ್ಡರ್ ಲೈನ್ ಇರೋವಂತಹ ಮಕ್ಕಳು ಇವರು ಸ್ವಲ್ಪ ಮಟ್ಟಿಗೆ ಒಂದು ಶಿಕ್ಷಣವನ್ನ ಕಲಿತಾರೆ. ಅಂದ್ರೆ ಎಷ್ಟರವರೆಗೂ ಅಂದ್ರೆ 7th ವರ್ಗು ಜಸ್ಟ್ ಪಾಸ್ ಆಗ್ತಾ ಬರ್ಬೋದು. 7th ಕ್ರಾಸ್ ಆದ್ಮೇಲೆ ಅವ್ರಿಗೆ ಪಾಸ್ ಆಗೋ ಎಬಿಲಿಟಿ ಕಷ್ಟ ಆಗುತ್ತೆ, ಓದೋ ಎಬಿಲಿಟಿ ಸಾಧ್ಯನೇ ಆಗೋದಿಲ್ಲ. ಸೊ ಅಲ್ಲಿವರೆಗೂ ಜೀವನ ನಿರ್ವಹಣೆ ಸಿವಿಯರು ಮತ್ತೆ ಪ್ರೊಫೌಂಡ್ ಇರೋ ಅಂತವ್ರಿಗೆ ಕಷ್ಟ ಆಗತ್ತೆ. ಅವ್ರಿಗೆ ಒಬ್ರು 1-to-1 ಕೇರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಒಬ್ರನ್ನ ನೋಡ್ಕೊಳಕ್ಕೆ ಅಂತಾನೆ ಒಬ್ರು ಇರ್ಲೇಬೇಕಾಗತ್ತೆ. ಈ ಮಾಡರೇಟು ಮತ್ತೆ ಮೈಲ್ಡು, ಬಾರ್ಡರ್ ಲೈನ್ ಹೇಳಿದ್ವಲ್ಲ, ಸೊ ಅವರಿಗೆ ಎಜುಕಬಲ್ ಅಂತಾನು ಕರಿತೀವಿ, ಮತ್ತೆ ಕೆಲವೊಂದನ್ನ ಟ್ರೈನಬಲ್ ಅಂತ ಕರಿತೀವಿ. ಅಂದ್ರೆ ಕೆಲವರೆಲ್ಲ ಟೈಲರಿಂಗ್ ಮಾಡೋದು, ಕಾರ್ಪೆಂಟ್ರಿ ಕೆಲಸ ಮಾಡೋದು, ಸೊ ಮತ್ತೆ ಮನೆಯಲ್ಲಿ ರೈತರ ಕೆಲಸ ಮಾಡೋದು, ಕೆಲವೊಂದು ಅಂಗಡಿಗಳ ನಿರ್ವಹಣೆ. ಸೊ ಈ ತರದನ್ನ ಮಾಡೋದಕ್ಕೆ ಅವ್ರಿಗೆ ಸಾಮರ್ಥ್ಯ ಇರುತ್ತೆ. ಅದಕ್ಕೆ ನಾವು ಕಲ್ಸ್ಕೊಡುವಂತಹ ಏರ್ಪಾಡನ್ನ ಮಾಡ್ತೀವಿ. ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಇರುತ್ತೆ, ಅಥವಾ ಕೆಲವೊಂದು ಪುನಶ್ಚೇತನ ಕೇಂದ್ರಗಳಲ್ಲಿ ಆ ಮಕ್ಕಳನ್ನ ಬಿಟ್ರೆ ಅವರು ತಯಾರಾಗ್ತಾರೆ. ಔಷಧಿಯಿಂದ ಏನು ಸುಧಾರಿಸೋ ಚಾನ್ಸಸ್ ಇರೋದಿಲ್ಲ. ಈ ಒಂದು ಕಾಯಿಲೆಗೆ ಯಾವುದೇ ರೀತಿಯಾದಂತಹ ಮೆಡಿಕೇಶನ್ಸು ಇಲ್ಲ. ಒಂದು. ಎರಡನೇದು, ಬುದ್ಧಿನ ಹೆಚ್ಚು ಮಾಡುವಂತಹ ಮೆಡಿಕೇಶನ್ಸು ಎಲ್ಲೂ ಇಲ್ಲ. ಸೊ ಜನರಲ್ ಇರುವಂತ ಒಂದು ತಪ್ಪು ಅಭಿಪ್ರಾಯ ಏನು ಅಂದ್ರೆ, ಇಲ್ಲಿ ಯಾರೋ ಡಾಕ್ಟರ್ ಏನೋ ಮೆಡಿಕೇಶನ್ಸ್ ಕೊಡ್ತಾರೆ, ಅದರಿಂದ ಬುದ್ಧಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ತಪ್ಪು ಅಭಿಪ್ರಾಯ ಇದೆ. ಶಕ್ತಿಯನ್ನ ಹೆಚ್ಚಿಸಿ ಅಂತ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತಲ್ಲ ಸರ್, ಅದು ನಮ್ಮ ನಾಲೆಡ್ಜ್ ಪ್ರಕಾರ, ಒಂದು ಸೈಕಿಯಾಟ್ರಿ ಸೈಕಾಲಜಿ ನಾಲೆಡ್ಜ್ ಪ್ರಕಾರ ಯಾವುದೇ ರೀತಿಯಾದಂತಹ ಮೆಡಿಕೇಶನ್ಸು, ಔಷಧಿ ಚಿಕಿತ್ಸೆ
ಹೆಚ್ಚು ಮಾಡೋ ಅಂಥದ್ದು ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕಾಯಿಲೆಗಳಿರುತ್ತೆ. ಯೂಶಲಿ ಈ IDD ಇರೋವಂತಹ ಮಕ್ಕಳಿಗೆ ಸೀಜರ್ ಡಿಸಾರ್ಡರ್ ಸಾಮಾನ್ಯವಾಗಿರುತ್ತೆ, ಅಂದ್ರೆ ಫಿಟ್ಸ್ ಬರೋದು ಅಂತ ಹೇಳ್ಬಿಟ್ಟು ಕರೀತೀವಿ, ಮೂರ್ಛೆ ರೋಗ ಅಂತ. ಆ ಒಂದು ಮೂರ್ಛೆ ರೋಗಕ್ಕೆ ಮೆಡಿಸಿನ್ಸ್ ಇದೆ. ಆ ಮೆಡಿಸಿನ್ಸ್ನ ತಗೊಳ್ತಾರೆ. ಯೂಶಲಿ ತಪ್ಪು ಅಭಿಪ್ರಾಯ ಜನಗಳಿಗೆ ಏನು ಅಂದರೆ ಈ ಮೆಡಿಸಿನ್ಸ್ನ ತಗೊಳ್ಳೋದ್ರಿಂದ ಬುದ್ಧಿ ಹೆಚ್ಚಾಗ್ಬೋದೇನೋ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಅವರು ತಗೊಳ್ತಾರ ಮೆಡಿಕೇಶನ್ಸು ಈ ಒಂದು ಫಿಟ್ಸ್ ಕಾಯಿಲೆಗೆ ಮಾತ್ರ ಆಗಿರುತ್ತೆ. ಸೊ ಇದು ಒಂದು ಬುದ್ಧಿಮಾಂದ್ಯತೆ. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ IQ ಅಸೆಸ್ಮೆಂಟ್ಸ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಅವರಿಗೆ ಥೆರಪೀಸ್ ಅಥವಾ ಚಿಕಿತ್ಸೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಸಾಕಷ್ಟು ಜನ ಆಲ್ರೆಡಿ ಇದರ ಸದುಪಯೋಗನ ಪಡ್ಕೊಂಡಿದ್ದಾರೆ. ತೀರಾ ಅಪರೂಪ ಅಲ್ವಾ ಸರ್ ಆ ಥರ ಹುಟ್ಟೋದು? ಅಂದರೆ ಪರ್ಸೆಂಟ್ ಲೆಕ್ಕ ತಗೊಳ್ಳೋದಾದ್ರೆ ಅಂದರೆ ನಮ್ಮ ಪಾಪ್ಯುಲೇಷನ್ಗೆ 4% ಮಕ್ಕಳಿಗೆ ಬುದ್ಧಿಮಾಂದ್ಯತೆ ಕಾಯಿಲೆ ಯೂಶಲಿ ಇರುತ್ತೆ. ಇವತ್ತಿಗೂ ಇದೆ. ಏನಾಗತ್ತೆ ಅಂದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಗೊತ್ತಾಗಲ್ಲ. ನನ್ನ ಮಗು ಮೊಬೈಲ್ ತುಂಬ ಚೆನ್ನಾಗಿ ಯೂಸ್ ಮಾಡುತ್ತೆ, ತುಂಬ ಆಕ್ಟಿವ್ ಆಗಿದೆ ಅಂತ ಎಲ್ಲ ಪೇರೆಂಟ್ಸ್ಗಳು ರಿಪೋರ್ಟ್ ಮಾಡ್ತಾರೆ. ಸೊ ಆದರೆ ಅದು ಆಕ್ಟಿವ್ನೆಸ್ ಅಲ್ಲ. ಸೊ ಸಾಕಷ್ಟು ರೀತಿಯಾದಂತಹ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಇರುತ್ತೆ. ಅವರು ಅದನ್ನು ಗುರುತಿಸೋಲ್ಲ. ಬರೀ ಮೊಬೈಲ್ ಆಪ್ರೇಟ್ ಮಾಡೋದು ಅಥವಾ ಬೇರೆ TV ರಿಮೋಟ್ ಆಪ್ರೇಟ್ ಮಾಡೋದನ್ನ ಕನ್ಸಿಡರ್ ಮಾಡಿಬಿಟ್ಟು ನನ್ನ ಮಗುಗೆ ಏನು ತೊಂದರೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ರಿಪೋರ್ಟ್ ಮಾಡ್ತಾರೆ. ಆದರೆ ಸಾಕಷ್ಟು ರೀತಿಯಾದಂತಹ ದೈಹಿಕ ಸಮಸ್ಯೆಗಳು ಅಲ್ದಲೇ ಬರೀ ಮಾನಸಿಕ ಸಮಸ್ಯೆಗಳೇ ಕಾಣಿಸ್ಕೊಳ್ಳೋ ಅಂತಹ ಮಕ್ಕಳುಗಳು ಕೂಡ ಇರುತ್ತೆ. ಅದನ್ನು ಪೇರೆಂಟ್ಸ್ ಮೊದಲೇ ಗುರುತಿಸ್ಬೇಕು ಡಾಕ್ಟರ್ ಸಹಾಯದಿಂದ. ಸೊ ಆಮೇಲೆ ನಮ್ಮ ಹತ್ರ ಬೇಗ ಬಂದರೆ ಅವರಿಗೆ ಅನುಕೂಲ ಜಾಸ್ತಿ ಇರುತ್ತೆ. ಹಂಗಂತ ಹೇಳಿ ಕಂಪ್ಲೀಟ್ ಹುಷಾರು ಮಾಡ್ತೀವಿ ಅಂತ ಇಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ಅವರ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಇರ್ಬೋದು ಅಥವಾ ಅವರ ಜೀವನ ನಡೆಸ್ಕೊಳ್ಳೋಕ್ಕೆ ಅವಶ್ಯಕತೆ ಇರೋ ಅಂಥದ್ದನ್ನು ಸಹಾಯ ಮಾಡ್ಬೋದು. ಸರ್, ಈಗ ನೀವು ಹೇಳಿದ್ರಿ ಇದುವರೆಗೆ ಇದೆಲ್ಲ ಜೆನೆಟಿಕಲಿ ಬಂದಿರುವಂತಹ ಕಾಯಿಲೆಗಳು. ಇನ್ನ ಮಕ್ಕಳಿಗೆ ಮಾನಸಿಕವಾಗಿ ಇತ್ತೀಚೆಗೆ ಓದೋದ್ರಲ್ಲಿ ಅಥವಾ ಸೊಸೈಟಲ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಸಾಮಾಜಿಕ ಒತ್ತಡಗಳಿಂದ ಬರುವಂತದ್ದು, ಮತ್ತೆ ಈಗ ತುಂಬಾ ಸೋಷಿಯಲ್ ಮೀಡಿಯಾ ಪ್ರಭಾವ ಇರೋದ್ರಿಂದ ಅಲ್ಲಿನ ಒತ್ತಡಗಳಿಂದ ಹಲವಾರು ಸಮಸ್ಯೆಗಳು ಇದೆ ಅಂತ ಅನ್ಸುತ್ತೆ. ಯಾವ್ಯಾವ ತರದ ಸಮಸ್ಯೆಗಳನ್ನ ಇಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಮಕ್ಕಳು? ಸಾಮಾನ್ಯವಾಗಿ ಇತ್ತೀಚೆಗೆ ಗುರುತಿಸ್ತಾ ಇರುವಂತಹ ಸಮಸ್ಯೆಗಳಲ್ಲಿ ಅಡಿಕ್ಷನ್, ಗೇಮಿಂಗ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ, ಅದರದ್ದು ಪ್ರಭಾವ ತುಂಬಾನೇ ಇದೆ. ಬಿಕಾಸ್ ಆಫ್ ಯೂಸ್ ಆಫ್ ಮೊಬೈಲ್ ಫೋನ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದರಿಂದಾಗಿ ಏನಾಗ್ತಾ ಇದ್ದಾರೆ, ಮಕ್ಕಳು ಬೇರೆ ಎಲ್ಲ ಆಕ್ಟಿವಿಟೀಸ್ಗಳು ಕಟ್ ಡೌನ್ ಆಗಿ ಕೇವಲ ಮೊಬೈಲ್ ಮುಂದೆ ಟೈಮ್ನ ಸ್ಪೆಂಡ್ ಮಾಡುವಂತಹ ಸಾಮಾನ್ಯವಾದಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಸೊ ಯಾಕೆಂದರೆ ನಾವು ಬರುವಂತಹ ಪೇರೆಂಟ್ಸ್ಗಳು ಹೇಳ್ತಾ ಇರೋ ಒಂದೇ ಒಂದು ಸಮಸ್ಯೆ ಏನು ಅಂದರೆ, ನನ್ನ ಮಗು ಯಾವಾಗಲೂ ಮೊಬೈಲ್ ಇಟ್ಕೊಂಡಿರುತ್ತೆ, ಮೊಬೈಲ್ ಇಟ್ಕೊಂಡಿದ್ರೆ ಮಾತ್ರ ಊಟ ತಿನ್ನುತ್ತೆ, ಮೊಬೈಲ್ ಇಟ್ಕೊಂಡಿದ್ದೆ ಮಾತ್ರ ನಾವು ಹೇಳ್ದಂಗೆ ಕೇಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದ್ಬಿಟ್ಟಿದ್ದಾರೆ. ಇದು ಮುಖ್ಯವಾಗಿ ಇಲ್ಲಿ ಯಾರು ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಪೇರೆಂಟ್ಸ್. ಸಾಮಾನ್ಯವಾಗಿ ಮಕ್ಕಳನ್ನ ನಾವು ಕೇಳಿದ್ರೆ, ಸರ್ ನಾನು ಬಂದಾಗ ಮನೆಗೆ ಅಮ್ಮ ಒಂದು ಮೊಬೈಲ್ ಇಟ್ಕೊಂಡು ಕಿಚನ್ ಅಲ್ಲಿ ಇರ್ತಾರೆ, ಅಪ್ಪ ಹಾಲಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ, ನನ್ಗೆ ಏನು ಇಂಟ್ರಾಕ್ಷನ್ಸ್ ಇರಲ್ಲ, ಓದ್ಕೋ ಅಂತ ಮಾತ್ರ ಹೇಳ್ತಾರೆ. ಅಥವಾ ಪೇರೆಂಟ್ಸ್ ಹೇಳೋದೇನು ಅಂದ್ರೆ ಅವ್ರು ಫ್ರೀ ಆಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಕ್ಕಳಿಗೆ ಮೊಬೈಲ್ ನ ಕೊಟ್ಬಿಡ್ತಾ ಇದಾರೆ. ಯಾಕೆಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಆರಾಮಾಗಿ ಫ್ರೀ ಆಗಿರ್ಬೋದು. ಇಲ್ಲಾಂದ್ರೆ ಮಕ್ಳ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು, ಮಾತಾಡ್ಬೇಕು, ಕೇಳ್ಬೇಕು, ಜಗಳಾಡ್ಬೇಕು. ಹೌದು, ಅದಕ್ಕೆಲ್ಲದಕ್ಕಿಂತ ಬೆಸ್ಟ್ ಉಪಾಯ ಏನು ಅಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡೋದು ಅಂತ. ಸೊ ಅದು ಕೊಟ್ಟು ಏನಾಗ್ತಾ ಹೋಗ್ತಾ ಇದೆ ಅಂದ್ರೆ, ಈಗ ಮಕ್ಕಳು ಮೊಬೈಲ್ ಇಲ್ದಲೇನೆ ಬೇರೆ ಯಾವುದೂ ಕೆಲಸಗಳನ್ನ ಮಾಡಕ್ಕಾಗ್ತಾ ಇಲ್ಲ. ಈವನ್ ಊಟ ತಿನ್ನೋದಿರ್ಬೋದು ಅಥವಾ ಬೇರೆ ಏನಾದ್ರೂ ಹೇಳಿದ್ರೆ ಕೇಳೋದಿರ್ಬೋದು, ಎಲ್ಲದಕ್ಕೂ ಕೂಡ ಮೊಬೈಲ್ನ ಡಿಪೆಂಡ್ ಆಗಿದ್ದಾರೆ. ಸೊ ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುವಂತಹ ಸಮಸ್ಯೆ. ಸೊ ಇದಕ್ಕೆ ಪೇರೆಂಟ್ಸ್ ಏನು ಮಾಡಬೇಕು, ಸ್ವಲ್ಪ ಜಾಗೃತಿ ವಹಿಸ್ಬೇಕು. ಅವ್ರು ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು. ಸೊ ಮಕ್ಕಳಿಗೂ ಕೂಡ ಬಳಸೋದನ್ನ ಕಡಿಮೆ ಮಾಡಬೇಕು. ಯಾವ ಅವಶ್ಯಕತೆ ಇದೆಯೋ ಅದಕ್ಕೆ ಮಾತ್ರ ಕೊಡಬೇಕಾಗತ್ತೆ. ಸಾಮಾನ್ಯವಾಗಿ 5 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ನ ಕೊಡಲೇಬಾರ್ದು. 5 ವರ್ಷ ಕಳೆದ ನಂತರ ಕೆಲವೊಂದು ಎಜುಕೇಶನ್ ರಿಲೇಟೆಡ್ ಅಥವಾ ಕೆಲವೊಂದು ರೆಕ್ರಿಯೇಷನ್ ರಿಲೇಟೆಡ್ ಏನಾರು ಇತ್ತು ಅಂದ್ರೆ ಮಾತ್ರ ಒಂದು 5 to 10 minutes ಕೊಡ್ಬೇಕಾಗತ್ತೆ. ಸೊ ಇವತ್ತಿನ ದಿವಸ ಯಾರು 5 to 10 minutes ಇಲ್ಲ. ಎಲ್ಲಿ ಸರ್, ಗಂಟೆ ಲೆಕ್ಕದಲ್ಲೆಲ್ಲ ಯೂಸ್, ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಕೆಲವು ಸರ್ತಿ. ಸೊ 5 ವರ್ಷದ ಮೇಲ್ಪಟ್ಟು 10 ವರ್ಷದ ಒಳಗಡೆ ಅಂದ್ರೆ ಒಂದು 10 ರಿಂದ ಅವ್ರಿಗೆ ಏನ್ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಳಕ್ಕೂ ಬರಲ್ಲ. ಅಂದ್ರೆ ಕೈ ಎಳ್ತಾ ಬಂತೋ, ಕತ್ ನೋವು ಬಂತೋ, ಅದು ಹೇಳ್ಕೊಳಕ್ಕೂ ಬರಲ್ಲ. ಖಂಡಿತವಾಗಿ ಅಲ್ಲಿ ಬರ್ತಾ ಇರೋ ಚಿತ್ರಗಳಲ್ಲೇನೆ ಅವ್ರ ಗಮನ ಇರೋದ್ರಿಂದ. ಆಮೇಲೆ ತಟ್ಟೆ ತುಂಬಾ ಊಟ ತಿಂತಿರ್ತಾರೆ ಸರ್ ಮೊಬೈಲ್ ಇರೋವಾಗ.
ಕಿತ್ಕೊಂಡ ತಕ್ಷಣ ಒಂದ್ ತುತ್ತು ಊಟ ತಿನ್ನಲ್ಲ. ಅದೇ ಕಂಪ್ಲೇಂಟ್ನೇ ನಾನು ಮೊದಲು ನಿಮ್ಗೆ ಹೇಳಿದ್ದು, ನನ್ನ ಮಗು ಊಟ ತಿನ್ನಲ್ಲ, ಮೊಬೈಲ್ ಇತ್ತು ಅಂದ್ರೆ ಮಾತ್ರ ಊಟ ತಿಂತಾರೆ ಅಂತ. ಸೊ ಹಂಗಾಗಿ ಆ ಮೊಬೈಲ್ ಬಗ್ಗೆ ಸ್ವಲ್ಪ ಎಚ್ಚರನ ಪೇರೆಂಟ್ಸ್ ವಹಿಸ್ಬೇಕು. ಸೊ ಇನಿಷಿಯಲಿ ಕೊಟ್ಬಿಟ್ಟಿರ್ತಾರೆ, ಮಧ್ಯ ಕಟ್ ಮಾಡಕ್ ಹೋಗ್ತಾರೆ. ಸೊ ಅವಾಗ ತುಂಬಾನೇ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ಇದನ್ನ ಕೊಟ್ಟು ವಾಪಸ್ ತಗೊಳ್ತಾರಲ್ಲ, ಆಗ ಮಕ್ಕಳಲ್ಲಿ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಪ್ರೆಷನ್ ಯಾವ ತರ ಇರಬೇಕು, ಬರೀ ಅಳ್ತಾನೆ ಕುತ್ಕೋಬೇಕು ಅಂತ ಏನಿಲ್ಲ. ತುಂಬಾ ಸಿಟ್ ಮಾಡ್ಕೊಳ್ತಾರೆ, ವಸ್ತುಗಳನ್ನೆಲ್ಲ ಹಾಳು ಮಾಡ್ತಾರೆ, ಕಿರಿಚ್ತಾರೆ, ಊಟ ತಿನ್ನಲ್ಲ, ಸೊ ನಿದ್ದೆ ಮಾಡಲ್ಲ, ಇತ್ಯಾದಿ ಸಮಸ್ಯೆಗಳು ಅದ್ರ ಜೊತೆಗೆ ಸೇರ್ಕೊಂಡಿರುತ್ತೆ. ಅಂದ್ರೆ ಪೇರೆಂಟ್ಸ್ಗೆ ಅದು ಗೊತ್ತಾಗಲ್ಲ. ಮೊದಲೆಲ್ಲ ತುಂಬಾ ಆರಾಮಾಗಿರ್ತಿದ್ದ, ಇವಾಗ ಮಾತ್ರ ಈ ತರ ಚೇಂಜ್ ಆಗಿದ್ದಾನೆ, ನಡವಳಿಕೆಯ ಸಮಸ್ಯೆಗಳು, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅದು ಒಂದು ಮಾನಸಿಕ ಸಮಸ್ಯೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರೋವಂತಹ ಒಂದು ಸಮಸ್ಯೆ ಆಗಿದೆ. ಸೊ ಇದನ್ನ ಬಿಟ್ಟರೆ ನೆಕ್ಸ್ಟು ಪಿಯರ್ ಪ್ರೆಷರ್ ಅಂತ. ಸೊ ಏನು ಪಿಯರ್ ಪ್ರೆಷರ್ ಅಂದರೆ, ಸಾಮಾನ್ಯವಾಗಿ ಮಕ್ಕಳು ಬೆಳೆದಂಗೆ ಬರೀ ಸೈಕಲಾಜಿಕಲ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಫಿಸಿಕಲ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ, ಸೋಷಿಯಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಆಯಾಮ ಇದೆ. ಸೊ ಏನು ಸೋಷಿಯಲ್ ಡೆವಲಪ್ಮೆಂಟ್ ಅಂದರೆ, ಸೊ ಎಲ್ಲರೂ ಫ್ರೆಂಡ್ ಮಾಡ್ಕೋಬೇಕು, ಎಲ್ಲರ ಜೊತೆನೂ ಮಾತಾಡಬೇಕು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಸೊಸೈಟಿ ಅಕ್ಸೆಪ್ಟಿಂಗ್ ಬಿಹೇವಿಯರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದರೆ ಸಮಾಜ ನಮ್ಮ ಬಿಹೇವಿಯರನ್ನು ಒಪ್ಕೋಬೇಕು ಅಂತ, ಅಂದರೆ ಆ ಥರ ನಾವಿರಬೇಕು, ಸಮಾಜ ಮೆಚ್ಚುಗೆ ಪಡೋ ಥರ ನಾವಿರಬೇಕು ಅನ್ನೋ ಒಂದು ಭಾವನೆ ಮಕ್ಳಿಗೆ ಬಂದ್ಬಿಡುತ್ತೆ. ಸೊ ಇವಾಗ ಏನು ಮಾಡ್ತಾರೆ, ಯೂಶ್ವಲಿ ಇದು 10 ವಯಸ್ಸಿನ ನಂತರ, ಅಂದರೆ ಸಾಮಾನ್ಯ ಮಿಡ್ಲ್ ಸ್ಕೂಲ್ ಮುಗಿದ ನಂತರ ಮಕ್ಕಳೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ನ ಫ್ರೆಂಡ್ಶಿಪ್ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಶಿಪ್ ಅಂದರೆ ತನ್ನ ಜೊತೆ ಇರೋ ಅಂಥವ್ರು, ತನ್ನ ವಯಸ್ಸಿನವರು, ಪಿಯರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅವ್ರು ಏನು ಹೇಳ್ತಾರೋ ಅದನ್ನ ಮಾಡೋದಕ್ಕೆ ರೆಡಿ ಇರ್ತಾರೆ. ಒಂದು ಗ್ರೂಪ್ನ ಫಾರ್ಮ್ ಮಾಡ್ಕೋತಾರೆ. ಸೊ ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಆ ಗ್ರೂಪ್ನಲ್ಲಿ ಯಾವ ಥರದ ಡಿಸ್ಕಷನ್ಸ್ ನಡೆಯುತ್ತೋ ಅದೇ ಥರದ ಡಿಸ್ಕಷನ್ಸ್ಗೆ ಇವರು ರೆಡಿ ಆಗಿರ್ತಾರೆ. ಅಲ್ಲಿ ಒಳ್ಳೇದು ಡಿಸ್ಕಸ್ ಮಾಡಿದ್ರೆ ಒಳ್ಳೆ ಥರದಲ್ಲಿ, ಕೆಟ್ಟದ್ದು ಡಿಸ್ಕಸ್ ಮಾಡಿದ್ರೆ ಕೆಟ್ಟ ಥರದಲ್ಲಿ ರೆಡಿ ಆಗೋದಕ್ಕೆ ಈ ಮಕ್ಕಳು ಪ್ರಿಪೇರ್ ಆಗ್ಬಿಟ್ಟಿರ್ತಾರೆ. ನಮಗೆ ಬರ್ತಾ ಇರುವಂತಹ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಯಾವ ಥರದ್ದು ಅಂದರೆ, ಸರ್ ನನ್ನ ಮಗ ತುಂಬಾ ಒಳ್ಳೆನು, ಬೇರೆ ಸಹವಾಸದಿಂದ ಮಕ್ಕಳು ಬೇರೆ ಕೆಟ್ಟ ಸಹವಾಸ ಮಾಡಿಬಿಟ್ಟು ಇವನು ಹಿಂಗಾಗಿದ್ದಾನೆ ಅಂತ. ಅಫ್ಕೋರ್ಸ್ ಅದು ಒಂದು ಸೋಷಿಯಲ್ ರೀಸನ್ ಆಗುತ್ತೆ. ಆದರೆ ಇವನ್ಗೆ ಏನಾಗತ್ತೆ ಅಂದರೆ, ಆ ಫ್ರೆಂಡ್ಸ್ ಬಿಟ್ಬಿಟ್ಟು ಬೇರೆ ಥರದ ಆಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇರಲ್ಲ. ಆ ಫ್ರೆಂಡ್ಸ್ ಏನು ಮಾಡ್ತಾರೋ ಅದರಿಂದ ಇವನು ಮಾಡಬೇಕಾಗತ್ತೆ. ಇನಿಷಿಯಲಿ ಅವನಿಗೆ ಗೊತ್ತಾಗಲ್ಲ ಇವರು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗಲ್ಲ. ಇವನಲ್ಲಿರೋ ಅಂತಹ ಕ್ಯಾರೆಕ್ಟರಿಸ್ಟಿಕ್ಸು ಆ ಗ್ರೂಪ್ನಲ್ಲಿ ಮ್ಯಾಚ್ ಆದ್ರೆ ಇವನು ಆ ಗ್ರೂಪ್ಗೆ ಒಬ್ಬ ಮೆಂಬರ್ ಆಗ್ಬಿಡ್ತಾನೆ. ಅದು ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಕೆಟ್ಟದ್ದಿರ್ಬೋದು, ಅದು ಅವರಿಗೆ ಇನಿಷಿಯಲಿ ಗೊತ್ತಾಗಲ್ಲ, ಅದೆಲ್ಲ ಒಳ್ಳೆ ಥರನೇ ಕಾಣಿಸುತ್ತೆ. ಸೊ ಜಾಯಿನ್ ಆದಮೇಲೆ ಮೇ ಬಿ ಕೆಲವು ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ, ಸೊ ಇಲ್ಲಿ ನಡೀತಾ ಇರುವಂತಹ, ಈ ಗ್ರೂಪಲ್ಲಿ ನಡೀತಾ ಇರುವಂತಹ ಆಕ್ಟಿವಿಟೀಸು ನಂಗೆ ಇಷ್ಟ ಆಗ್ತಾ ಇಲ್ಲ, ನಾ ಇದರಿಂದ ಆಚೆ ಬರಬೇಕು ಅಂತ ತುಂಬ ಪ್ರಯತ್ನ ಪಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಒಂದು ಅವನಿಗೆ ಆ ಕೆಟ್ಟ ಆಕ್ಟಿವಿಟೀಸ್ಗಳನ್ನ ಪೇರೆಂಟ್ಸ್ ಕೈಲೂ ಹೇಳಕ್ಕಾಗಲ್ಲ, ಟೀಚರ್ಸ್ ಅಲ್ಲೂ ಹೇಳಕ್ಕಾಗಲ್ಲ. ಸೊ ಅವನಲ್ಲೇ ಇಟ್ಕೊಂಡು ಸಾಕಷ್ಟು ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದನ್ನ ನೋಡ್ತೀರಾ. ಸೊ ಈಗ 4 ಮಕ್ಕಳಲ್ಲಿ ಒಬ್ಬ ಅವನಿಗೆ ಕ್ಲಾಸ್ ಬಿಟ್ಬಿಟ್ಟು ಸಿನಿಮಾಗೆ ಹೋಗಕ್ಕೆ ಇಷ್ಟ ಇರಲ್ಲ, ಅದನ್ನ ಅವ್ನು ಹೇಳ್ಕೊಳಕ್ಕೂ ಆಗಲ್ಲ. ಸೊ ಬರಲ್ಲ ಅಂತ ಹೇಳಿದ್ರೆ ಅವ್ನ ಫ್ರೆಂಡ್ಸ್ ಗ್ರೂಪ್ ಇಂದ ಆಚೆ ಆಗ್ತಾರೆ. ಸೊ ಅದಕ್ಕೆ ಅವನೇನ್ ಮಾಡ್ತಾನೆ, ಹೇಳ್ದಲೇನೆ ಹಂಗೆ ಇರೋ ಅಂತ ಸಾಧ್ಯತೆ ಇರುತ್ತೆ. ಇಂಥ ಸನ್ನಿವೇಶದಲ್ಲಿ ಏನ್ ಮಾಡ್ಬೇಕಾಗತ್ತೆ, ಪೇರೆಂಟ್ಸ್ಗಳು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕಾಗತ್ತೆ. ಅವನ್ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ಕೇಳ್ಕೋಬೇಕಾಗತ್ತೆ. ಅವನಿಗೆ ಕೆಲವೊಂದು ಸ್ಕಿಲ್ಸ್ ಅನ್ನ ಹೇಳ್ಕೊಡ್ಬೇಕಾಗತ್ತೆ. ಸೊ ಫ್ರೆಂಡ್ಸ್ ಗ್ರೂಪ್ ನ ಹೆಂಗ್ ಮೇಂಟೈನ್ ಮಾಡಬೇಕು, ಸೋಷಿಯಲ್ ಸ್ಕಿಲ್ಸ್ ನ ಹೆಂಗ್ ಡೆವಲಪ್ ಮಾಡ್ಕೋಬೇಕು, ಸೊ ಅದನ್ನೆಲ್ಲ ಹೇಳ್ಕೊಡೋದ್ರಿಂದ ಅವನ್ಗೆ ಆಗೋ ಅಂತಹ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು. ಸೊ ಕೆಲವೊಂದು ಮಕ್ಕಳು ಸೂಸೈಡ್ಗೆ ಯಾವುದೇ ಕಾರಣನೇ ಇರಲ್ಲ ಅಂತ, ಯಾವುದೇ ಕಾರಣ ಇರಲ್ಲ ಅಂತ ಇಲ್ಲ. ಸೊ ಈ ತರದ ಸಾಮಾನ್ಯಗಳಾದಂತಹ ಕಾರಣಗಳು ಇರುತ್ತೆ. ಸೊ ಆ ಫ್ರೆಂಡ್ಸ್ ನ ನಿಭಾಯಿಸಕ್ ಬರ್ದಲೇನೆ ಎಷ್ಟೋ ಮಕ್ಕಳು ಸೂಸೈಡ್ ಮಾಡ್ಕೊಂಡಿರುವಂತದ್ದನ್ನ ನೋಡ್ಬೋದು. ಇದು ಸಾಮಾನ್ಯವಾಗಿ ನಮ್ಗೆ ಬರ್ತಾ ಇರುತ್ತೆ ಈ ತರದ ಕಂಪ್ಲೇಂಟ್ಸ್ಗಳು. ಇನ್ನು ಅದನ್ನ ಬಿಟ್ರೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಇಬ್ರು ಕೂಡ, ಸೊ ಎಲ್ಲರ ಒಂದು ಆಕಾಂಕ್ಷೆನೂ ಕೂಡ ನಾನು ನನ್ನ ಮಗ ಚೆನ್ನಾಗಿ ಓದಬೇಕು, ನಮ್ಮ ಸ್ಕೂಲ್ ರ್ಯಾಂಕ್ನ ತುಂಬ ತಗೋಬೇಕು ಅನ್ನೋದು ಟೀಚರ್ಸ್ ಮೈಂಡಲ್ಲಿ ಇರುತ್ತೆ. ಅದೇ ಥರ ಪೇರೆಂಟ್ಸ್ ಮೈಂಡಲ್ಲೂ ಕೂಡ ಇರುತ್ತೆ. ಎಲ್ಲರೂ ಔಟ್ ಆಫ್ ಔಟೇ ತಗೋಬೇಕು. ಎಲ್ರೂ ಔಟ್ ಆಫ್ ಔಟೇ ತಗೋಬೇಕು, ಎಲ್ರೂ ಡಾಕ್ಟ್ರೇ ಓದಬೇಕು, ಎಲ್ರೂ ಇಂಜಿನಿಯರೇ ಓದಬೇಕು. ಬೇರೆ ಯಾವುದೇ ಉದ್ಯೋಗಗಳು ಮಾಡೋದಕ್ಕೆ ಇಷ್ಟ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಕೊಡ್ತಾ ಹೋಗ್ತಾರೆ. ಆಮೇಲೆ ಸೈನ್ಸ್ ತಗೊಂಡಿಲ್ಲ ಅಂತಂದ್ರೆ ಆರ್ಟ್ಸ್ ಯಾಕೆ ತಗೊಂಡೆ ಅಂತಾನು ಕೇಳ್ತಿದ್ದಾರೆ ಇತ್ತೀಚೆಗೆ. ಯಾಕೆ ಸೈನ್ಸ್ ಸಿಗ್ಲಿಲ್ವಾ ಅಂತ ಕೇಳ್ಬಿಟ್ಟು ಆಮೇಲೆ ಇಷ್ಟ ಇದ್ದಿದ್ದನ್ನ ತಗೊಂಡಿದ್ರು ಅಂದ್ರೆ
ಈ ಬದಲಾವಣೆ ದೊಡ್ಡವ್ರಿಗೆ ಹೆಂಗೆ ತೊಂದರೆ ಕೊಡ್ತಿದೆ? ದೊಡ್ಡವ್ರಿಗೂ ತೊಂದರೆ, ಚಿಕ್ಕವ್ರಿಗೂ ತೊಂದರೆ. ಹೌದು. ಸೊ ಸಾಮಾನ್ಯವಾಗಿ ಇದನ್ನ ಗುರುತಿಸಲ್ಲ ಪೇರೆಂಟ್ಸು ಗುರುತಿಸ್ತಾ ಇಲ್ಲ, ಇತ್ತೀಚೆಗೆ ಟೀಚರ್ಸು ಕೂಡ ಗುರುತಿಸ್ತಾ ಇಲ್ಲ. ಅವ್ರು ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸ್ಕೂಲ್ಗಳಲ್ಲಿ. ಸೊ ಫಸ್ಟ್ ಸ್ವಲ್ಪ ದಿನ ಅವನ್ಗೆ ಟ್ರೈನ್ ಅಪ್ ಮಾಡ್ತಾರೆ, ಹೇಳ್ಕೊಡಕ್ ಟ್ರೈ ಮಾಡ್ತಾರೆ. ಎಷ್ಟು ಮಾಡಿದ್ರು ಅವನಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಕಾಣದೆ ಹೋದಾಗ ಅವ್ನ ಇಂಟ್ರೆಸ್ಟ್ ಬೇರೆ ಇರ್ಬೋದು ಒಂದು. ಎರಡನೇದು ಅವನ್ಗೆ ಈ ಒಂದು ಏನು ಬುದ್ಧಿಮಾಂದ್ಯತೆ ಬಗ್ಗೆ ಇಲ್ವಾ ಅವ್ರು ಹೇಳೋದು, ಅದು ಕೂಡ ಇಲ್ದಲೇ ಇರ್ಬೋದು. ಅಥವಾ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ಸ್. ಸೊ ಮನೆಯಲ್ಲೆಲ್ಲ ಪೇರೆಂಟ್ಸು ಅವರು ಇವರು ಕನ್ನಡದಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಸೇರಿಸಿರ್ತಾರೆ, ಎಲ್ಲ ಟ್ರೈನರ್ ಟೀಚರ್ಸ್ ಇರ್ತಾರೆ, ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಸೊ ಅದು ಅರ್ಥ ಆಗ್ದೇನೆ ಹೋಗ್ಬೋದು. ಈ ರೀತಿ ಸಾಕಷ್ಟು ಕಾರಣಗಳಿಂದಾಗಿ ಮಕ್ಳಿಗೆ ತೊಂದರೆ ಆಗುತ್ತೆ. ಆದ್ರೆ ಅದನ್ನ ಯಾವುದನ್ನು ಅರ್ಥ ಮಾಡ್ಕೊಳ್ದಲೇನೆ ಒಂದೇ ಒಂದು ಪ್ರೆಷರ್ ಅವ್ರ ಮುಂದೆ ಇಡೋದು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಅಬೌವ್ 90 ತಗೋಬೇಕು, 95 ತಗೋಬೇಕು, ಫಸ್ಟ್ ಬರಬೇಕು, ಈ ತರದ ಪ್ರೆಷರ್ಸ್ ಅನ್ನ ಮಕ್ಕಳಿಗೆ ಹಾಕ್ತಾ ಹೋಗ್ತಾರೆ. ಯಾವಾಗ ಈ ತರದ ಪ್ರೆಷರ್ಸ್ ಹಾಕ್ತಾ ಹೋಗ್ತಾರೆ, ಇನಿಷಿಯಲಿ ಮಕ್ಕಳು ಕೂಡ ಟ್ರೈ ಮಾಡ್ತಾರೆ, ಏನಾದ್ರೂ ಮಾಡಿ ನಾನು ಕೂಡ ತೆಗಿಬೇಕು, ನಾನು ಕೂಡ ರ್ಯಾಂಕ್ ಬರಬೇಕು ಅಂತ. ಸೊ ಇದು ಒಂಥರ ಯಾವ ತರ ಆಗತ್ತೆ ಅಂದ್ರೆ, ಟ್ರೈ ಮಾಡ್ತಾ ಹೋಗ್ತಾರೆ, ಆದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ರಿಇನ್ಫೋರ್ಸ್ಮೆಂಟ್ ಸಿಗಲ್ಲ, ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್, ಪಾಸಿಟಿವ್ ಎಫೆಕ್ಟ್ ಸಿಗಲ್ಲ. ಸೊ ಯಾವಾಗ ಪಾಸಿಟಿವ್ ಎಫೆಕ್ಟ್ ಸಿಗಲ್ಲ, ಒಂದ್ ಕಡೆ ನಿರಾಶೆ ಸ್ಟಾರ್ಟ್ ಆಗುತ್ತೆ. ಕೆಲವು ಮಕ್ಕಳು ಈ ಪ್ರೆಷರ್ನ ಹ್ಯಾಂಡಲ್ ಮಾಡಕ್ ಆಗ್ದಲೇ ಇರೋ ಅಂತವ್ರು ಏನ್ ಮಾಡ್ತಾರೆ, ಸುಸೈಡ್ ಅಟೆಂಪ್ಟು ಅಥವಾ ಸೆಲ್ಫ್ ಹಾರ್ಮ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ಮನೆ ಬಿಟ್ಟು ಓಡೋಗೋದು. ಸೊ ಈ ತರದ ಸಾಮಾನ್ಯ ಸಮಸ್ಯೆಗಳಿಗೆ ಒಳಗಾಗ್ಬಿಡ್ತಾರೆ. ನಮಗೆ ಬರ್ತಾ ಇರುವಂತಹ ಕಂಪ್ಲೇಂಟ್ಸ್ ಅಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಇರುತ್ತೆ, ಕಲಿಕಾ ಅಸಮರ್ಥತೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಎರಡನೇದು ಒಂದು ADHD ಮಕ್ಕಳಿರ್ತಾರೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಒಂದ್ ಕಡೆ ಗಮನ ಕೊಡಕ್ ಆಗ್ದಲೇನೆ ಇರುವಂತಹ ಒಂದು ಪರಿಸ್ಥಿತಿ, ಅದೊಂದು ಕಾಯಿಲೆ ಇದೆ. ಅಂತ ಮಕ್ಕಳು ಬಂದಾಗ ಪೇರೆಂಟ್ಸು ಟೀಚರ್ಸು ಅದನ್ನ ಗುರುತಿಸಿ ನಮ್ ಕಡೆ ಕಳ್ಸಿದ್ರೆ ಅವ್ರಿಗೆ ಒಂದು ಚಿಕಿತ್ಸೆಗಳಿದೆ, ಥೆರಪೀಸ್ ಇದೆ, ಅದನ್ನ ಹೇಳ್ಕೊಡ್ತೀವಿ. ಮತ್ತೆ ADHD ಅಟೆನ್ಷನ್ ಡೆಫಿಸಿಟ್ನ ಕಡಿಮೆ ಹೈಪರ್ ಆಕ್ಟಿವಿಟಿನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ಮೆಡಿಕೇಶನ್ಸ್ ಇದೆ. ಸೊ ಅದನ್ನ ಹಾಕೋದ್ರಿಂದ ಸ್ವಲ್ಪ ಹೈಪರ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ಮೆಂಟ್ಗೆ ಸಹಾಯ ಆಗುತ್ತೆ. ಮತ್ತೆ ಲರ್ನಿಂಗ್ ಡಿಸಬಿಲಿಟಿ ಇರುವಂತಹ ಮಕ್ಕಳಿಗೆ ನಮ್ಮ ಒಂದು ಟೆಸ್ಟ್ ಇದೆ, ಒಂದು ಲರ್ನಿಂಗ್ ಡಿಸಬಿಲಿಟಿ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಇನ್ ಕೇಸ್ ಏನಾದರೂ ಅವ್ರಿಗೆ 3 ಥರದಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಹಾಕ್ಬೋದು. ಒಂದು ಡಿಸ್ಲೆಕ್ಸಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ, ಡಿಸ್ಕ್ಯಾಲುಕೇಲಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ, ಡಿಸ್ಗ್ರಾಫಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ 3ರಲ್ಲಿ ಯಾವ್ದ್ರಲ್ಲಿ ಅವನಿಗೆ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಅಥವಾ ಅದರಲ್ಲಿ ಥೆರಪಿ ಅಥವಾ ಅದರಲ್ಲಿ ಇಂಟರ್ವೆನ್ಷನ್ಸ್ ಅನ್ನ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಅನ್ನ ನೋಡ್ಬೋದು. 100% ಇಂಪ್ರೂವ್ಮೆಂಟ್ ಇರಲ್ಲ, ಡಿಸ್ಲೆಕ್ಸಿಯಾ ಇಲ್ಲ, ಸ್ವಲ್ಪ ಒಂದು ಏಜ್ ವರೆಗೆ ಇರುತ್ತೆ ಅಂತ ಹೇಳ್ತಾರಲ್ಲ ಸರ್. ಹಂಗೆ ಹೇಳಕ್ ಬರಲ್ಲ. ಈ ಡಿಸ್ಕ್ಯಾಲುಕೇಲಿಯಾ ಅಂತ ಇದೆಯಲ್ಲ, ಯಾವ ಏಜಲ್ಲಿ ಆದ್ರೂ ಅವನಿಗೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಾಗಲ್ಲ. ಸೊ ಇಂಥ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ, ನಿಮ್ಯಾನ್ಸ್ ಕಡೆ ನಾವಿಲ್ಲಿಂದ ನಿಮ್ಯಾನ್ಸಿಗೆ ರೆಫರ್ ಮಾಡಿದ್ರೆ ಅಲ್ಲಿಂದ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ ಅವ್ರಿಗೆ. ಸೊ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಅವನಿಗೆ ಎಕ್ಸೆಪ್ಷನ್ ಸಿಗುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅವ್ನು ಮ್ಯಾಥಮೆಟಿಕ್ಸ್ ಓದಂಗಿಲ್ಲ. ಸೊ PUCಗೆ ಹೋಗಿ ನಾನು ಮ್ಯಾಥ್ಸ್ ಓದ್ತೀನಿ, SLC ನಲ್ಲಿ ಎಕ್ಸೆಪ್ಷನ್ಸ್ ತಗೊಂಡು ಅಂತ ಇಲ್ಲ. ಇಲ್ಲಿ ಅವನಿಗೆ ಬೇರೆ ಸಬ್ಜೆಕ್ಟ್ಸ್ ಕೊಟ್ಟು ಪಾಸ್ ಮಾಡಿಸ್ತಾರೆ ಅಥವಾ ಪಾಸ್ ಆಗೋಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಅವ್ನು ಮ್ಯಾಥಮೆಟಿಕ್ಸ್ನ ಓದಕ್ಕೆ ಆಗ್ದಲೇ ಇರೋವಂಥದ್ದು. ಸೊ ಅದೆಲ್ಲ ಬೇರೆ ಏನಾದ್ರು ತಗೋಬಹುದು, ಬೇರೆ ಇನ್ನೇನಾದ್ರು ಅವ್ನಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ, ಯಾವ್ದು ಬರುತ್ತೆ ಅದ್ರಲ್ಲಿ ಮುಂದುವರಿಬಹುದು. ಸೊ ಇದು ಅವಕಾಶ ಒಂದಿದೆ. ಮತ್ತೆ ಕೆಲವು ಮಕ್ಕಳಿಗೆ ಡಿಸ್ಗ್ರಾಫಿಯಾ ಇರೋರಿಗೆ, ಡಿಸ್ಲೆಕ್ಸಿಯಾ ಇರೋರಿಗೆ ಎಕ್ಸಾಮ್ ಬರೆಯೋದಕ್ಕೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ಚೆನ್ನಾಗಿ ಹೇಳಕ್ ಬರುತ್ತೆ, ಬರೆಯಕ್ ಬರಲ್ಲ. ಸೊ ಅವರಿಗೆ ಒಬ್ರು ಅಟೆಂಡರ್ಸ್, ಸೊ ಎಕ್ಸಾಮ್ ನಲ್ಲಿ ಬರೆಯೋದಕ್ಕೆ ಆ ಫೆಸಿಲಿಟೀಸ್ನ ಸೊ ಮಾಡ್ಕೊ. ಅದೆಲ್ಲ ಮೆಡಿಕಲಿ ಪ್ರೂವ್ ಆದ್ರೂ ಮಾತ್ರ. ಮೆಡಿಕಲಿ ಅಂದ್ರೆ ನಮ್ಮ ಸೈಕಿಯಾಟ್ರಿ ಮತ್ತೆ ಸೈಕಾಲಜಿನಲ್ಲಿ ಪ್ರೂವ್. ಇಲ್ಲ ಅಂದ್ರೆ ಸುಮ್ನೆ ಹೋಗಿ ಮಕ್ಕಳು ನಂಗೆ ಬರೆಯಕ್ಕಾಗಲ್ಲ, ನಂಗೆ ಕೊಡಿ ಅಂತ ಕೊಡಕ್ಕೆ ಅಂತಾನೆ ಬೋರ್ಡ್ ಎಕ್ಸಾಮ್ಸ್ಗೆ ಅಂತಾನೆ 6 months ಮೊದಲೇನೆ ನಾವು ಅದಕ್ಕೆ ಅಪ್ಲಿಕೇಶನ್ಸ್ ಹಾಕ್ಬೇಕು. 6 months ಇಂದನೇ ಅದಕ್ಕೆ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಆ ಟೆಸ್ಟ್ ಅಲ್ಲಿ ಎಲ್ಲಾದ್ರೂ ತೊಂದರೆ ಅಂತ ಕಂಡು ಬಂದ್ರೆ ಮಾತ್ರ ಅದಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಆ ಥರದ್ದು ಸಮಸ್ಯೆಗಳಿರೋದು ತುಂಬಾ ಇದೆ. ನಮ್ಮ ಹಾಸ್ಪಿಟಲಲ್ಲೂ ಕೂಡ ಲರ್ನಿಂಗ್ ಡಿಸಬಿಲಿಟಿ ಅಸೆಸ್ಮೆಂಟ್ ಅನ್ನ ಮಾಡ್ತೀವಿ. ಸೊ ಅದಕ್ಕೆ ಕೌನ್ಸಿಲಿಂಗ್ ಮಾಡ್ತೀರಾ, ಇದನ್ನ ಮಾಡ್ತೀರಾ, ಪೇರೆಂಟ್ಸಿಗೆ ಮಾಡ್ಬೇಕಾಗ್ತದೆ. ಈಗ ನೀವು ಹೇಳ್ತಾ ಇರೋ ಯಾವ ಕಾಯಿಲೆಗಳಿಗೂ ಸಿದ್ಧ ಔಷಧಿ ಅಂತಿಲ್ಲ. ಇಲ್ಲ ಇಲ್ಲ, ಲರ್ನಿಂಗ್ ಡಿಸಬಿಲಿಟಿಗಿಲ್ಲ, ADHDಗಿದೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿಗಿದೆ, ಬಟ್ ಬುದ್ಧಿಮಾಂದ್ಯತೆಗಿಲ್ಲ, ಮತ್ತೆ ಲರ್ನಿಂಗ್ ಡಿಸಬಿಲಿಟಿಗಿಲ್ಲ. ಸೊ ಈ ತರದ ಸಮಸ್ಯೆಗಳಿಗೆ ಇರೋದಿಲ್ಲ. ಅವು ಕೆಲವು ಎಲ್ಲ ಥೆರಪಿಗಳಿದೆ, ಅದ್ರ ಮೂಲಕ ಥೆರಪಿ ಇದೆ. ಸೊ ಅದನ್ನ ಪೇರೆಂಟ್ಸ್
ಕಲ್ತ್ಕೋಬೇಕು, ಪೇರೆಂಟ್ಸ್ ಇಂದ ಮಕ್ಕಳು ಮಕ್ಕಳಿಗೆ ಕಲಿಸ್ಬೇಕು. ಇಲ್ಲಾಂದ್ರೆ ಥೆರಪಿ ಸೆಂಟರ್ಸ್ ಇದೆ ಇವಾಗ, ಅಲ್ಲೆಲ್ಲ ಕಳ್ಸಿದ್ರೆ ಟ್ರೈನ್ ಅಪ್ ಮಾಡ್ತಾರೆ. ಮುಂದ್ ಸುಧಾರಿಸ್ತಾನೆ, ಇನ್ನೊಂದ್ ಸ್ವಲ್ಪ ದಿವಸ ಹೋದ್ಮೇಲೆ ಸರಿ ಹೋಗುತ್ತೆ, ಇನ್ನೊಂದ್ ಕ್ಲಾಸಿಗೆ ಹೋದ್ರೆ ಸರಿ ಆಗುತ್ತೆ ಅಂತೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನೊಂದ್ ಸ್ವಲ್ಪ ವರ್ಷದಲ್ಲಿ ಸರಿ ಹೋಗುತ್ತೆ ಅಂತ ಯಾರೋ ಬೇರೆ ದಾರಿಲಿ ಹೋಗೋರು ಹೇಳ್ತಾ ಇದಾರೆ ಅನ್ನೋದನ್ನ ಕನ್ಸಿಡರ್ ಮಾಡಬಾರ್ದು. ಮೊದಲು ಅಕ್ಸೆಪ್ಟೆನ್ಸ್ ಬರಬೇಕು ಪೇರೆಂಟ್ಸ್ಗೆ. ನನ್ನ ಮಗಂಗೆ ಏನೋ ತೊಂದರೆ ಆಗಿದೆ, ಡಾಕ್ಟರ್ ಹೇಳ್ತಾ ಇದ್ದಾರೆ, ಸೊ ಅದನ್ನ ಒಪ್ಕೋಬೇಕು. ಎಷ್ಟೋ ಪೇರೆಂಟ್ಸ್ಗಳು ಅದನ್ನ ಒಪ್ಕೊಳಕ್ ತಯಾರಿಲ್ಲ. ನನ್ನ ಮಗ ಚೆನ್ನಾಗೇ ಮೊಬೈಲ್ ಯೂಸ್ ಮಾಡ್ತಾನೆ, ತುಂಬಾ ಚೆನ್ನಾಗಿ ದುಡ್ಡು ಎಣಿಸ್ತಾನೆ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಅವ್ರಿಗೆ ಆಗ್ತಿರೋ ಸಮಸ್ಯೆನ ಅವರು ಫಸ್ಟ್ ಒಪ್ಕೊಂಡ್ರೆ ಅರ್ಧ ಕಾಯಿಲೆನ ಪರಿಹಾರ ಮಾಡ್ದಾಗೆ. ಸೊ ಯಾವ ಪೇರೆಂಟ್ಸ್ ಒಪ್ಕೊಳ್ಳಲ್ಲ, ನಾವ್ ಯಾವ್ದೇ ಇಂಟರ್ವೆನ್ಷನ್ಸ್ ಕೂಡ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಮೊದಲು ಜಾಗೃತಿ ಪೇರೆಂಟ್ಸಿಗೆ ಬರ್ಬೇಕು. ಸರಿ, ಇದಲ್ಲದೇನೆ ಬೇರೆ ಅಂದ್ರೆ ಈಗ ಮಾನಸಿಕ ಒತ್ತಡಕ್ಕೆ ಕಾರಣ ಏನಿರ್ಬೋದು? ಈಗ ನೀವು ಬರೀ ವಿಧಗಳನ್ನ ಹೇಳಿದೀರಾ, ಕಾರಣಗಳು ಮತ್ತೆ ಅದಕ್ಕೇನು ಚಿಕಿತ್ಸೆಗಳಿದೆ ಅನ್ನೋದ್ರ ಕುರಿತಂಗೆ ಮತ್ತೊಂದು ಎಪಿಸೋಡ್ ಅಲ್ಲಿ ನಾವು ಮಾತಾಡೋಣ. ಇಲ್ಲಿಗೆ ವಿರಮಿಸೋಣ ಇವತ್ತಿಗೆ. ನಮಸ್ಕಾರ. ನಮಸ್ಕಾರ. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಕ್ಕಳ ಮಾನಸಿಕ ಆರೋಗ್ಯ ಈ ಕುರಿತು ಡಾಕ್ಟರ್ ವಿಜಯ್ ಕುಮಾರ್ ಕೆಎಸ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.